ಕಡ್ಡೆಪುಡಿ, ಸಲಗ, ಟಗರು, ಕಾಟೇರ ಇದೇ ರೀತಿ ಇನ್ನೂ ಹೆಚ್ಚಿನ ಕನ್ನಡ ಸಿನಿಮಾಗಳಲ್ಲಿ ಮಾಸ್ತಿ ಅವರ ಬರವಣಿಗೆಗೆ ಇರುವಂತಹ ಡಿಮ್ಯಾಂಡ್ ಈಗ ಟ್ರೆಂಡ್ ಸೆಟ್ಟರ್ ಆಗಿರುವಂಥದ್ದು. ಸದ್ಯಕ್ಕೆ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲೂ ಸಹ ಅವರ ಒಂದು ಬರವಣಿಗೆಯ ಗಮ್ಮತ್ತಿದೆ. ಸೊ ಆ ಗಮ್ಮತ್ತು ಪ್ರೇಕ್ಷಕರಿಗೆ ಎಷ್ಟು ಜೋಶ್ ಕೊಡುತ್ತೆ ಅನ್ನುವಂಥದ್ದನ್ನು ಅವ್ರನ್ನೇ ಮಾತಾಡ್ಸೋಣ. ಲ್ಯಾಂಡ್ ಲಾರ್ಡ್ ಸಿನಿಮಾ ಹತ್ತಿರ ಬರ್ತಾ ಇದೆ ರಿಲೀಸ್ಗೆ. ಮಾಸ್ತಿ ಅವರೇ ಏನು ಹೇಳ್ತೀರಾ? ಏನು ಗತ್ತು ಗಮ್ಮತ್ತು ಅಂತೆಲ್ಲ ಎತ್ಕೊಂಡ್ರೆ ಆ ಥರ ಅನ್ನೋದಕ್ಕಿಂತ ಒಂದು ಟೆನ್ಷನ್ ಅಂತೂ ಪ್ರತಿ ಸಿನಿಮಾ ರಿಲೀಸ್ಗೂ ಇರುತ್ತೆ. ಈ ಲ್ಯಾಂಡ್ ಲಾರ್ಡ್ ವಿಚಾರಕ್ಕೆ ಬಂದಾಗ ಸೂಕ್ಷ್ಮ ವಿಚಾರಗಳ ಒಂದು ಪ್ರಸ್ತಾಪ ಹೆಚ್ಚಿದೆ. ಮತ್ತು 80s 80ರ ದಶಕದ ಒಂದು ಬದುಕು ಬವಣೆ, ತಿಕ್ಕಾಟ, ಸಂಘರ್ಷ ಇದು ಎಲ್ಲ ಜಡೇಶ್ ಅವರ ಕಥೆಯಲ್ಲಿ ಇರೋದರಿಂದ ಒಂದು ಜವಾಬ್ದಾರಿ ಇತ್ತು. ಸಿನಿಮಾ ತುಂಬ ಸೂಕ್ಷ್ಮ ವಿಚಾರಗಳ ಪ್ರಸ್ತಾಪ, ಅದನ್ನು ಯಾವ ರೀತಿ ಜನಗಳ ಮುಂದೆ ಇಡೋದು ಮತ್ತು ಅಷ್ಟನ್ನು ಮನರಂಜನೆಯಾಗಿ ಹೇಗೆ ಹೇಳೋದು. ಪಾತ್ರಗಳಂತೂ ತುಂಬ ಚೆನ್ನಾಗಿ ಕ್ಯಾಸ್ಟಿಂಗ್ ಆಗಿತ್ತು. ಒಂದು ಕಡೆ ರಾಜ್ ಬಿ ಶೆಟ್ಟರು ದಣಿಗಳ ಪಾತ್ರದಲ್ಲಿ, ಈ ಕಡೆ ದುನಿಯಾ ವಿಜಯ್ ಅವರು ರೈತನ ಕೂಲಿ ಪಾತ್ರದಲ್ಲಿ. ಹಿಂಗೆಲ್ಲ ಇದ್ದಾಗ ಒಂದು ಇದಂತೂ ಇತ್ತು, ಯಾವ ರೀತಿ ಬರೆಯೋದು, ಇದರ ಆರಂಭ ಹೇಗೆ, ಇದರದ್ದು ಇದು ಹೇಗೆ ಅಂತ. ಜಡೇಶ್ ಅವರು ಒಂದಷ್ಟು ಫೀಡಿಂಗ್ ಕೊಟ್ಟಿದ್ದರು ಕತೆ ವಿಚಾರವಾಗಿ. ಚರ್ಚೆಗಳು ತುಂಬ ಮಾಡಿದ್ದೀವಿ. ಸೊ ಹಿಂಗಿದ್ದು ಮತ್ತು ಮೊದಲನೇ ಇನ್ವಿಟೇಷನ್ ಕಾರ್ಡು ನಮಗೆ ಅಜನೀಶ್ ಬಿ ಲೋಕನಾಥ್ ಅವರು ಕೊಟ್ಟಿದ್ದಾರೆ, ನಿಂಗವ್ವ ನಿಂಗವ್ವ ಹಾಡಿಂದ, ರೋಮಾಂಚಕ ಹಾಡುಗಳಿಂದ. ಸೊ ನಮಗೆ ಒಂದು ಸ್ವಲ್ಪ ಸಲೀಸಾಗಿದೆ ಜನಗಳ ಮುಂದೆ ಹೋಗೋದಕ್ಕೆ. ಈಗ ಮಾಸ್ತಿ ಸರ್, ನೀವೇ ನೋಡ್ಬೋದು, ಕನ್ನಡ ಇಂಡಸ್ಟ್ರಿನಲ್ಲಿ ಇರ್ಬೋದು ಅಥವಾ ಪರಭಾಷೆ ಎಲ್ಲಾದರೂ ಅಷ್ಟೇ, ನಟಿಮಣಿಯರು ಅವ್ರವ್ರ ಏಜ್ ತಕ್ಕಂಗೆ ಪಾತ್ರಗಳನ್ನು ಚೂಸ್ ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಸಹ ಗ್ಲಾಮರಸ್ ಇರ್ಬೋದು, ಕ್ಯೂಟ್, ಬಬ್ಲಿ ಈ ರೀತಿ ಪಾತ್ರಗಳು. ಆದರೆ ರಚಿತಾ ರಾಮ್ ಅವರು ತಮ್ಮ ಏಜ್ಗೂ ಮೀರಿ ಈ ನಿಂಗವ್ವ ಪಾತ್ರವನ್ನು ಅವರು ಅಭಿನಯಿಸಿರುವಂಥದ್ದು. ದುನಿಯಾ ವಿಜಯ್ ಸರ್ ಲೈಕ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಶೇಡಲ್ಲಿ ಕಾಣಿಸ್ಕೊಂಡಿರೋದು. ಎರಡು ಅಂದರೆ ಇಬ್ಬರೂ ಪ್ರತಿಭೆಯಿಂದಲೇ ಹೆಸರು ಮಾಡಿದಂಥವ್ರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ನಾನು ರಚಿತಾ ರಾಮ್ ಅವರು ಅಂತಲ್ಲ, ದುನಿಯಾ ವಿಜಯ್ ಅವರು ಅಂತಲ್ಲ, ನಿಜಕ್ಕೂ ಇಂಥ ಪಾತ್ರಕ್ಕೆ ಅವರು ಆಗಿರೋದು ಮತ್ತು ಅವರು ಆ ಪಾತ್ರನ ಒಪ್ಕೊಂಡಿರೋದು ಅದೃಷ್ಟ ಲ್ಯಾಂಡ್ ಲಾರ್ಡ್ದು. ಮೇಡಮ್ ವಿತೌಟ್ ಗ್ಲ್ಯಾಮರು, ಒಂದು ಪೌಡರ್ ಆ್ಯಂಡ್ ಇದು ಇಲ್ಲದೆ, ಮತ್ತು ಅವರು ಪರ್ಫಾರ್ಮ್ ಮಾಡಿದ ರೀತಿ, ಕಾಪಾಡೋದು ಯಾವ್ರ ಕೈಯಲ್ಲೇ ಆಯುಧ ಇದೆ, ನಾನು ನೀನು ಎಂಥ ಇದು ಅಂತ ಅದೊಂದು ಡೈಲಾಗ್ ಹೇಳಿದಾಗ ಇಡೀ ಥಿಯೇಟ್ರಲ್ಲಿ ವಿಷಲ್ಗಳು ಕೇಳುತ್ತೆ. ಇದು ಫಸ್ಟು ಅವ್ರ ಬರ್ತ್ಡೇ ಟೀಸರ್ ರಿಲೀಸ್ ಆದಾಗ. ಅಂದರೆ ನಟಿ, ಯಾರು ಕ್ಯಾಮ್ರಾ, ನೀನು 10 ಕ್ಯಾಮ್ರಾ ಇಡು, ಒಂದು ಕ್ಯಾಮ್ರಾಗೂ ಅವ್ರು ಹೆದರಲ್ಲ. 1000 ಜನ ಆರ್ಟಿಸ್ಟ್ಗಳಿರಲಿ, ಯಾರನ್ನೂ ತಲೆ ಕೆಡಿಸ್ಕೊಳಲ್ಲ. ಕನ್ನಡದ ನಟಿ ಇವತ್ತು ಬೇರೆ ಭಾಷೆಗಳಲ್ಲೂ ಸದ್ದು ಮಾಡ್ತಾ ಇದ್ದಾರಲ್ವ, ಆ ಒಂದು ಗೊತ್ತಿಲ್ಲದೆ ಹಂಗೆ ನುಗ್ಗಕ್ಕೆ ಸಾಧ್ಯ ಇಲ್ಲ, ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ವಿಚಾರದಲ್ಲಿ ಇಡೀ ಈ ಕಡೆ ಸಿನಿಮಾ ಟೀಮು ಅದೃಷ್ಟ ಮಾಡಿತ್ತು, ಮೇಡಮ್ಮು ಅದೃಷ್ಟ ಮಾಡಿದರು. ಏಕೆಂದರೆ ಲೈಫಲ್ಲಿ ಕಲಾವಿದರಿಗೆ ಒಂದು ಅವಕಾಶ ಸಿಗುತ್ತೆ, ಪಾತ್ರಗಳು ಸಿಗೋದು ಬೇರೆ, ಆದರೆ ಒಂದು ಅವ್ರ ಮನಸ್ಸಿಗೆ ಇಷ್ಟ ಆಗುವಂಥ ಪಾತ್ರ ಸಿಗೋದು ಬೇರೆ. ಸೊ ಆ ನಿಟ್ಟಿನಲ್ಲಿ ಲ್ಯಾಂಡ್ ಲಾರ್ಡಲ್ಲಿ ಆ ಪಾತ್ರ ತುಂಬಾ ಚೆನ್ನಾಗಿದೆ. ನೀವು ಬರೆಯುವಂತಹ ಡೈಲಾಗ್ಸ್, ಆ ಡೈಲಾಗ್ ಡೆಲಿವರಿ ಇರಬಹುದು, ನೀವು ಅಂದ್ಕೊಂಡಂಗೆ ಅದು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆ ನಟ ನಟಿಯರಿಂದ ಬಂದಾಗ ಆಗುವಂತಹ ಖುಷಿ. ನಾವು ಈಗ ನಮ್ಮದು ಕ್ಯಾಮ್ರಾಮೆನ್ದು, ಡೈರೆಕ್ಟ್ರದು ಏನು ಅಂದರೆ, ಡೈರೆಕ್ಟ್ರು ಆಲೋಚನೆಯೇ ಕತೆ ಆಗಿರುತ್ತೆ. ಆ ಕತೆ ಮಾಡೋವಾಗ, ಚಿತ್ರಕಥೆ ಪೋಣಿಸೋವಾಗಲೇ ಅವರೊಂದು ಚಿತ್ರ ನೋಡಿರ್ತಾರೆ. ಇನ್ನು ಆ ಕಥೆನ ಯಾವ ವಿಷನ್ನಲ್ಲಿ ಶೂಟ್ ಮಾಡಬೇಕು ಅಂದಾಗ DOP, ಡೈರೆಕ್ಟರ್ ಆಫ್ ಫೋಟೋಗ್ರಫಿ, ಅವರೊಂದು ಸಿನಿಮಾ ನೋಡಿರ್ತಾರೆ. ಸೊ ನಾವೊಬ್ಬರೇ ತಲೆ ಬಗ್ಗಿಸ್ಕೊಂಡು ಸಿನಿಮಾ ನೋಡೋದು, ಬರ್ಕೊಂಡು ಸೊ ನಮಗೊಂದು ಸಿಗುತ್ತೆ, ಅಂದರೆ ಇದು ಈ ಪ್ಯಾಟ್ರನ್ನಲ್ಲಿರುತ್ತೆ ಅಂತ. ಸೊ ಈ ಪಾತ್ರನ ಈ ವ್ಯಕ್ತಿ ಮಾಡ್ತಾಯಿದ್ದಾರೆ, ಈ ನಾಯಕ ಮಾಡ್ತಿದ್ದಾರೆ, ಈ ಕಲಾವಿದ ಮಾಡ್ತಿದ್ದಾರೆ ಅಂದಾಗ ಒಂದು ಇದಂತೂ ಚೆನ್ನಾಗಿ ಸಿಗುತ್ತೆ. ಇಲ್ಲ ಇವರು ತಿಂದಾಕ್ತಾರೆ, ಈ ಪಾತ್ರನ ಸಖತ್ತಾಗಿ ಮಾಡ್ತಾರೆ ಅಂತ. ಆ ವಿಚಾರದಲ್ಲಿ ಲ್ಯಾಂಡ್ ಲಾರ್ಡಲ್ಲಿ ಮಾಡಿರೋ ಎಲ್ಲ ಕಲಾವಿದ್ರು, ಯಾಕೆಂದರೆ ಜಡೇಶ್ ಅವ್ರಿಗೆ ಆ ಕ್ಯಾಸ್ಟಿಂಗ್ ತುಂಬ ಚೆನ್ನಾಗಿ ಗೊತ್ತು, ಮತ್ತು ಬೆರೆಸ್ತಾರೆ.
ಈ ರಂಗ ಪ್ರತಿಭೆಗಳನ್ನ ಮತ್ತು ಕಲಾವಿದರನ್ನ ಬೆರೆಸ್ಬಿಟ್ಟು ಆ ಕ್ಯಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಗೊತ್ತು ಈ ಪಾತ್ರಕ್ಕೆ ಇವರು ಸೂಟ್ ಆಗ್ತಾರೆ ಅಂತ. ತರುಣ್ ಸರ್ ಜೊತೆ ಇದ್ದಾಗ ಅವರು ಆ ಕೆಲಸ ಮಾಡಿದರು. ಅಂದರೆ ತರುಣ್ ಸರ್ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇದು ಚಾನ್ಸ್ ತೊಗೋತಾರೆ. ಅಂದರೆ ಈ ಪಾತ್ರನ ಇದು ನಿಭಾಯಿಸೋಕ್ಕಾಗಲ್ಲ ಅನ್ನೋರ್ಗೆ ಆ ಪಾತ್ರ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಚೌಕಲ್ಲಿ ಕಾಶಿನಾಥ್ ಸರ್ ಮಾಡಿರೋ ಪಾತ್ರ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಒಬ್ಬ ಕಮಿಡಿಯನ್ನು ಹೀರೋ ಆ ಪಾತ್ರ ಮಾಡಿ ಇದು ಮಾಡಿದ್ರಲ್ಲ, ಸೊ ಆ ಥರ. ಬಟ್ ಜಡೇಶ್ ಅವ್ರದ್ದು ಏನು ಅಂದರೆ ನೆಲದ ಕಥೆಗಳನ್ನ ಹೆಣೆಯೋದ್ರಿಂದ ಆ ನೆಲಮಟ್ಟದ ಕಲಾವಿದರನ್ನ ಚೆನ್ನಾಗಿ ಇದು ಮಾಡ್ಕೊತಾರೆ. ಆ ಮಣ್ಣಿನ ಇದಿರಬೇಕು ಮತ್ತು ಆ ಸ್ಲ್ಯಾಂಗು ಅದೆಲ್ಲ ಅಚ್ಚುಕಟ್ಟಾಗಿ ಬರಬೇಕು. ಸೊ ಅಂಥ ಕಲಾವಿದರು ಅಂಥ ತಂಡನ ನಾವು ರೆಪ್ರೆಸೆಂಟ್ ಮಾಡ್ತಾ ಇರುವಾಗ ಬರವಣಿಗೆಯಲ್ಲಿ ನಮ್ಗೆ ಅನಿಸುತ್ತೆ ಇಲ್ಲ ಚೆನ್ನಾಗಿ ಬರುತ್ತಿದು ಅಂತ. ಸೊ ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಅಂತೂ ಆಗಿದೆ. ಈಗ ಕಳೆದ ವರ್ಷ 2025ರಲ್ಲಿ 260ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳು ರಿಲೀಸ್ ಆಯಿತು. ಆದರೆ ಬಾಕ್ಸ್ ಆಫೀಸಲ್ಲಿ ಗೆದ್ದು ಕಲೆಕ್ಷನ್ ಮಾಡಿದಂಥದ್ದು, ಜೊತೆಗೆ ನಿರ್ಮಾಪಕರು ನಿರ್ದೇಶಕರನ್ನ ಖುಷಿ ಪಡಿಸೋಂಥದ್ದು ಕೇವಲ ಕೆಲವು ಸಿನಿಮಾಗಳಷ್ಟೇ. ಇನ್ನು ಮಿಕ್ಕಿದ ಸಿನಿಮಾಗಳೆಲ್ಲ ಮಕಾಡೆ ಮಲಗಿತ್ತು. ಎಲ್ಲಿ ನಮ್ಮಲ್ಲಿ ಗಟ್ಟಿ ಕತೆ ಬರೆಯುವಂತಹ ಬರವಣಿಗೆಗೆ ಕೊರತೆ ಇದೆಯಾ, ಅಥವಾ ನಿರ್ದೇಶನದಲ್ಲಿ ಏನಾದರೂ ಏರುಪೇರಾಗ್ತಾ ಇದೆಯಾ ಅನಿಸುತ್ತಾ ನಿಮಗೆ? ಆ ಒಂದು ವಿಚಾರದಲ್ಲಿ ಬೇಸರ ಇದೆ. 240 ಸಿನಿಮಾಗಳಲ್ಲಿ ಬೆರಳೆಣಿಕೆಯಷ್ಟು ಸಿನಿಮಾಗಳು ಮಾತ್ರ ಜನಗಳ ಮನಸ್ಸನ್ನು ತಲುಪ್ತಾ ಇದೆ ಅಂತ ಒಂದು ಕಡೆ ಬೇಸರ. ಒಂದು ಕಡೆ 240 ಸಿನಿಮಾ ಮಾಡ್ತಾಯಿದ್ದಾರೆ ಅಂದರೆ ಸಿನಿಮಾನ ಇಷ್ಟು ಪ್ರೀತಿಸೋವಂಥ ನಿರ್ಮಾಪಕರಿದ್ದಾರಾ? ಮತ್ತು ಈ ವರ್ಷ 240 ಬಂದಿದೆ, ನೆಕ್ಸ್ಟ್ ವರ್ಷ ಬರೀ 100 ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆವಾಗಲೂ 220. ಸೊ ಸಿನಿಮಾ ತಾಕತ್ತೇನು ಅಂದರೆ ಸಿನಿಮಾನ ಪ್ರೀತಿಸೋರು ವರ್ಷ ಬರ್ತಾನೆ ಇದ್ದಾರೆ, ಹಣ ತರ್ತಿದ್ದಾರೆ, ಹಣ ವ್ಯಯಿಸ್ತಿದ್ದಾರೆ. ನೀವು ಹೇಳ್ದಂಗೆ ಬರವಣಿಗೆಗೆ ಒತ್ತು ಕೊಡಬೇಕು. ಬರವಣಿಗೆಗೆ ಒತ್ತು ಕೊಡ್ತೀವಿ ಅಂತ ಬರವಣಿಗೆಯಲ್ಲೇ ಸಿನಿಮಾ ಗೆದ್ದಿದೆ ಅಂತ ಹೇಳೋಕ್ಕಾಗಲ್ಲ. ಅದನ್ನು ನಿರ್ದೇಶಕರು ಆಲೋಚನೆಗೆ ತುಂಬಾ ಶ್ರಮ ವಹಿಸಬೇಕಾಗತ್ತೆ. ಮತ್ತು ಈಗಿನ ಜನ್ರೇಷನ್ಗೆ ಅಂದರೆ ಈಗಿನ ಜನ್ರೇಷನ್ ಅಂದರೆ ಬರೀ ಯೂತ್ಸ್ ಮಾತ್ರ ಅಂತಲ್ಲ. ಈಗ ಮಾಗಿರ್ತಾರೆ, ಮನಸ್ಸುಗಳು ಮಾಗಿರ್ತಾರೆ, ವ್ಯಕ್ತಿಗಳು ಸಿನಿಮಾ ನೋಡೋರ ಸಂಖ್ಯೆ ಕಡಿಮೆ ಆಗಿರುತ್ತೆ. ಸೊ ನಾವು ಎಲ್ಲರನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಕತೆ ಹೆಣೆದಾಗ ಆ ಕತೆಗೆ ಚಿತ್ರಕಥೆ ಹೇಗೆ ಮಾಡೋದು, ಮತ್ತು ಒಂದು ವಿಭಾಗ ಮಾತ್ರ ಸಿನಿಮಾಗೆ ಕರ್ಕೊಂಬಂದ್ಬಿಡುತ್ತೆ ಅನ್ನೋದು ಸುಳ್ಳು. ಪ್ರತಿ ವಿಭಾಗನೂ ಒಂದು ಸ್ಪರ್ಧೆಗೆ ಒಳಪಡಿಸ್ಕೋಬೇಕಾಗತ್ತೆ. ಇಲ್ಲ ಇದನ್ನು ಮಾಡಬೇಕು, ಇಲ್ಲ ಇದು ಯಾಕೆ ಆಗಲ್ಲ. ಮತ್ತು ಈಸಿ ಅಂತೂ ಇಲ್ಲ. ಸಿನಿಮಾ ನಾನು ಮಾಡಿಬಿಡ್ತೀನಿ, ಹೌದು ಕಷ್ಟ ಇದೆ. ಸಿನಿಮಾ ಮಾಡೋದು ಯಾರೂ ಸುಲಭವಾಗಿ ಮಾಡೋಕ್ಕಾಗಲ್ಲ. ಆದರೆ ಎಷ್ಟರ ಮಟ್ಟಿಗೆ ನಾವು ಜನಗಳನ್ನ ತಲುಪ್ತೀವಿ. ಸ್ಪರ್ಧೆ ಅಂತೂ ವಿಪರೀತವಾಗಿದೆ. ಮತ್ತು ತುಂಬ ಚೆನ್ನಾಗಿರೋ ಸಿನಿಮಾ ಮಾಡಿಬಿಟ್ಟು ನಮ್ಮ ಕೆಲಸ ಆಗೋಯ್ತು ಅನ್ನೋಂಗಿಲ್ಲ. ಜನಗಳಿಗೆ ಹೆಂಗೆ ಗೊತ್ತು ನಿಂದು ಒಳ್ಳೆ ಸಿನಿಮಾನ ಕೆಟ್ಟ ಸಿನಿಮಾನ ಇಲ್ಲ ನೋಡೋಕ್ಕಾಗದೇ ಇರೋವಂಥ ಸಿನಿಮಾನ ಅಂತ. ಬಟ್ ಅದರಲ್ಲಿ ಪಬ್ಲಿಸಿಟಿ ನಾವು ಏನು ಮಾಡ್ತೀವಿ ಮತ್ತು ಏನು ಅಂಶಗಳು ನಮ್ಮದಲ್ಲಿ ವಿಶೇಷವಾಗಿದೆ ಅದು ಯಾಕೆ ಜನ ನೋಡಬೇಕು. ಸೊ ಇದೆಲ್ಲದಕ್ಕೂ ಒಂದು ವರ್ಕ್ ಅಂತ ಮಾಡ್ಕೋಬೇಕು. ಅದೊಂದು ಸ್ಟ್ರ್ಯಾಟಜಿ ಕೆಲಸ ಆಗಬೇಕು, ಅದಕ್ಕೊಂದು ಟೀಮ್ ಕೆಲಸ ಮಾಡಬೇಕು. ಆವಾಗ ಮಾತ್ರ ನಾವು ಇದು ಮಾಡೋಕ್ಕೆ. ಯಾಕಂದರೆ ಸ್ವಲ್ಪ ಹಂಗೆ ಹಿಂಗೆ ಅಂದ್ರೂ ಒಂದು ಮಲಯಾಳಂ ಸಿನಿಮಾ ತುಂಬ ಚೆನ್ನಾಗಿ ಆಗಿಬಿಡುತ್ತೆ. ಏಕೆಂದರೆ ಅವರು ಹಿಡಿಯೋ ವಿಷಯಗಳು ಜನರ ಮಧ್ಯೆ ನಡೆಯುವಂಥ ವಿಚಾರಗಳನ್ನೇ ಸಿನಿಮಾ ಮಾಡ್ತಿದ್ದಾರೆ. ಯಾವುದೋ ಊಹೆಗಳನ್ನ ಸಿನಿಮಾ ಮಾಡ್ತಿಲ್ಲ ಅವರು. ನಮ್ಮ ಮಧ್ಯೆ ನಡೆಯುವಂಥ ಕಥಾವಸ್ತುನೇ ಸಿನಿಮಾ ಮಾಡ್ತಿದ್ದಾಗ ಜನಗಳಿಗೆ ನಾಟುತ್ತೆ. ಹಂಗಂತ ನಾವು ಅದನ್ನೇ ಮಾಡಬೇಕು ಅಂತಿಲ್ಲ. ಆಲೋಚನೆ ಬರಹಗಾರರಿಂದ, ನಿರ್ದೇಶಕರಿಂದ, ಟೀಮ್ ಇಂದ ಮಾತ್ರ ಬರೋಕ್ಕೆ ಸಾಧ್ಯ. ಅದನ್ನು ಕುತ್ಕೊಂಡು ಕೆಲಸ ಮಾಡಿ ಅಂದರೆ ನಾನು ಇದನ್ನು ಏನಕ್ಕೆ ಹೇಳ್ತಿದ್ದೇನೆ, ಆನ್ ಟೇಬಲ್ ಫಸ್ಟು ನೀವು ಏನು ಡಿಸ್ಕಷನ್ನು ನೀವು ಬರೀತಿರಲ್ಲ ಅಲ್ಲೇ ನಿಮಗೆ ವರ್ಕ್ ಆಗೋ ಥರ ಕೆಲಸ ಮಾಡಬೇಕು. ಅಲ್ಲಿ ಅಚ್ಚುಕಟ್ಟಾಗಿ ಆಗಿಬಿಟ್ರೆ ಬಿಳಿ ಕಾಗದದ ಮೇಲೆ ಗೆದ್ದ ಸಿನಿಮಾ ಬಿಳಿ ಪರದೆಯ ಮೇಲೆ ಗೆದ್ದೇ ಗೆಲ್ಲುತ್ತದೆ ಅನ್ನೋ ನಂಬಿಕೆಯಲ್ಲಿ ಕೆಲಸ ಆಗಬೇಕು. ದುನಿಯಾ ವಿಜಯ್ ಸರ್ ಹಾಗೂ ಅವ್ರ ಮಗಳು ನಿಜ ಜೀವನದಲ್ಲೂ ತಂದೆ ಮಗಳು, ಸಿನಿಮಾದಲ್ಲೂ ತಂದೆ ಮಗಳು. ಅವ್ರಿಗೆ ಕೊಟ್ಟಂತಹ ನೀವು ನಿಮ್ಮ ಬರವಣಿಗೆಯಲ್ಲಿ ಬಂದಂತಹ ಡೈಲಾಗ್ಸ್ ಅದು ಕಾಕತಾಳೀಯ. ಏಕೆಂದರೆ ವಿಜಯವ್ರ ಮಗಳು ನಾನು ಬೆಳ್ಳಿತೆರೆ ಮೇಲೆ ಬರಬೇಕು, ನಾನು ನಟಿಯಾಗಿ ಗುರುತಿಸ್ಕೋಬೇಕು ಅನ್ನೋ ಸಮಯದಲ್ಲೇ ವಿಜಿ ಕೂಡ ಬಟ್ ತಯಾರಿ ಮಾಡ್ಕೊ, ನಿನ್ನನ್ನು ನೀನು ಫಸ್ಟು ಮಿರರ್ ಮುಂದೆ ಒಬ್ಬಳೇ ಇದ್ದಾಗ
ಆ ಅಭಿನಯದ ಏನು ಒತ್ತಕ್ಷರಗಳು ಅಕ್ಷರಗಳೆಲ್ಲ ಕಲ್ತ್ಕೊಂಡು ಬಾ ಅಂತ ಹೇಳಿದರು. ಆ ಸಮಯಕ್ಕೆ ಕರೆಕ್ಟಾಗಿ ಜಡೇಶ್ ಅವರು ಕತೆ ಹೇಳಿದ್ರು. ಆ ಕಥೆಯಲ್ಲಿ ಕೂಡ ಅಪ್ಪ ಮಗಳ ಪಾತ್ರನೇ ಇತ್ತು. ಸೊ ಅದು ಇಟ್ಸ್ ಎನ್ ಸ್ವೀಟ್ ಕೋಇನ್ಸಿಡೆನ್ಸ್. ಸೊ ಕರೆಕ್ಟ್ ಟೈಮ್ಗೆ ಅದಾಯಿತು. ಮತ್ತು ತೆರೆ ಮೇಲೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಆ ಸೀನ್ಸು. ಸೊ ನೋಡ್ತಾ ಇದ್ದಾಗ ನಮಗೆ ಅವರು ರಿಯಲ್ಲಾಗಿ ಅಪ್ಪ ಮಗಳ ಅನ್ನೋದನ್ನ ಮರೆತುಬಿಟ್ಟು ಇದು ರಾಚೈನ್ ಮಗಳು ಅನ್ನೋ ಥರದ್ದಾಗತ್ತೆ. ತುಂಬ ಚೆನ್ನಾಗಿ. ಮತ್ತು ರಿತನ್ ಏನು ಫಸ್ಟ್ ಸಿನಿಮಾ ಅಂತ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ನಟಿಸಿದ್ದಾಳೆ. ತುಂಬ ಚೆನ್ನಾಗಿ ಕಾಣ್ತಾಳೆ ಆ ಹುಡುಗಿ. ಶಿಶಿರು ಅವರ ಪೇರ್ ಕ್ಯಾರೆಕ್ಟ್ರು ಎಲ್ಲ ಅಚ್ಚುಕಟ್ಟಾಗಿದೆ. ಈಗ ಸರ್ ಅಂದರೆ ಅಪ್ಕಮಿಂಗ್ ಸ್ಟಾರ್ಸ್ಗೆ ಇರಬಹುದು, ಉದಯೋನ್ಮುಖ ನಟ ನಟಿಯರಿಗೆ ಯಾರ್ಯಾರು ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಟಿಪ್ಸ್ ಕೊಡೋಕ್ಕೆ ನಮ್ಮ ಸಿನಿಮಾ ರಂಗದಲ್ಲಿರುವಂತಹ ಮೇನ್ ಲೀಡ್ ಹೀರೋ ಹೀರೋಯಿನ್ಸ್ ಇರ್ತಾರೆ. ಅವರು ಒಂದಷ್ಟು ಅವರು ಇಷ್ಟು ವರ್ಷದ ಅನುಭವದಲ್ಲಿ ಏನೇನು ಟಿಪ್ಸ್ ಕೊಡಬೇಕು, ಸಜೆಸ್ಟ್ ಮಾಡಬೇಕು ಅದನ್ನು ಹೇಳ್ತಾರೆ. ಬಟ್ ನೀವು ಸಂಭಾಷಣೆಕಾರರಾಗಿ ಚಿತ್ರರಂಗಕ್ಕೆ ಅವ್ರು ಕೊಡುಗೆ ಕೊಡಬೇಕು, ಇಲ್ಲಾಂದರೆ ನನಗೆ ತುಂಬ ಪ್ಯಾಷನ್ ಇದೆ ರೈಟಿಂಗಲ್ಲಿ, ನಾನು ಡೈಲಾಗ್ ರೈಟರ್ ಆಗಬೇಕು ಅನ್ನೋಂಥದ್ದು ಒಂದು ಇನ್ಸ್ಪಿರೇಷನ್ ಇಟ್ಕೊಂಡಿರ್ತಾರೆ, ಅಡ್ಮೈರ್ ಆಗ್ತಾರೆ, ಅವ್ರಿಗೇನು ಹೇಳ್ತೀರಾ? ಬರವಣಿಗೆ ಒಂದು ಬೇಸರ ಏನು ಅಂದರೆ ತುಂಬ ಚೆನ್ನಾಗಿ ಬರೆಯೋರು ಸಿನಿಮಾ ಬರವಣಿಗೆಗೆ ಬರ್ತಿಲ್ಲ. ಎಷ್ಟೋ ನಾವೇ ಓದಿದಾಗ ತುಂಬ ಉತ್ಕೃಷ್ಟವಾದ ಕನ್ನಡ ಇರುತ್ತೆ, ಮತ್ತು ಕೇಳಿಸ್ಕೊಳೋಕ್ಕೆ ಓದೋದಕ್ಕೆ ಒಂಥರ ಖುಷಿಯಾಗುತ್ತೆ. ಬಟ್ ಅವರು ಬರವಣಿಗೆನ ಸಿನಿಮಾಗೆ ತರ್ತಿಲ್ಲ. ಏಕೆಂದರೆ ಅವ್ರದ್ದೇ ಆದ ಒಂದು ಚೌಕಟ್ಟಲ್ಲಿ ಇರ್ತಾರೆ. ಅವರು ಬೇರೆ ಮೆರುಗು ಸಿಗುತ್ತೆ ಆ ಬರವಣಿಗೆಯಿಂದ. ಆ ಬರವಣಿಗೆಯಿಂದ ಬೇರೆ ಏನೋ ಸಾಧಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಆ ಥರದ ಬರಹಗಾರರು ಸಿನಿಮಾಗೆ ಬರಬೇಕು. ಈಗ ನಮ್ಮ ಕೆಂಡಸಂಪಿಗೆ ಬರೆದಿರೋ ಅಂಥವರು ನಮ್ಮ ಇವರು ETV ಸುರೇಂದ್ರ ಸಾರು, ಅವರು ಅಷ್ಟು ಚೆನ್ನಾಗಿದೆ ಕತೆ. ಸೊ ಸಿನಿಮಾ ಬರಹಗಾರರ ಕೊರತೆ ಇದ್ದಾಗ ಆ ದೊಡ್ಡ ದೊಡ್ಡ ಬರಹಗಾರರು ಈ ಕಡೆಗೆ ಬಂದಾಗ ಅದು ಆ ಕಾಲಕ್ಕೆ ಅಂದರೆ ಒಂದಷ್ಟು ಜನ್ರೇಷನ್ ಹಿಂದೆ ಲಂಕೇಶ್ ಸಾರು ಎಂಥ ರೈಟ್ರು, ಲಂಕೇಶ್ ಪತ್ರಿಕೆ ಇವರು ಸಂಪಾದಕರು, ಅವರು ಸಿನಿಮಾಗಳಿಗೆ ಬರೆಯೋರು. ಆಮೇಲೆ ರವಿ ಬೆಳಗೆರೆ ಸಾರು ಬರೆಯೋರು. ಸೊ ಈಗ ಪತ್ರಿಕೆಗಳಲ್ಲಿ ಬರೆಯೋರು ಸಿನಿಮಾಗಳಲ್ಲಿ ಬರಬೇಕು, ಸಿನಿಮಾಗಳಲ್ಲಿ ಬರೀಬೇಕು. ಆ ಒಂದು ಕೆಲಸ ಆದಾಗ ಬ್ಯಾಲೆನ್ಸ್ ಆಗುತ್ತೆ. ಬರೀ ಸಿನಿಮಾ ಬರವಣಿಗೆ ಬರೆಯೋರು ಮಾತ್ರ ಸಿನಿಮಾಗೆ ಬರೆದಾಗ ಅದೊಂದು ಕಾರ್ನರ್ ಆಗಿಬಿಡುತ್ತೆ. ಸೊ ಎಲ್ಲ ಥರದ ಬರಹಗಾರರು ಬಂದಾಗ ಬರವಣಿಗೆ ಗಟ್ಟಿಯಾಗುತ್ತೆ, ಸಿನಿಮಾ ಗಟ್ಟಿಯಾಗಿ ನಿಲ್ಲುತ್ತೆ. ಇನ್ನು ರೀಸೆಂಟಾಗಿ ಸುದೀಪ್ ಅವರು ಪೈರಸಿ ವಿರುದ್ಧ ಒಂದು ಯುದ್ಧಕ್ಕೆ ಕರೆ ಕೊಟ್ಟಿದ್ರು. ಅದಾದಮೇಲೆ ಡೆವಿಲ್ ಸಿನಿಮಾ ಇರ್ಬೋದು, 45 ಈ ರೀತಿ ಕನ್ನಡ ಬಿಗ್ ಸ್ಟಾರ್ ಸಿನಿಮಾಗಳು ಯಾವ್ದ್ಯಾವ್ದು ಬಂತು, ಇಂಟರ್ವಲ್ ಬಿಟ್ಟ ತಕ್ಷಣ ಇಡೀ ಸಿನಿಮಾ ಪೈರಸಿ ಆಗುತ್ತೆ. ಯಾವುದೋ ಒಂದು ಆ್ಯಪಲ್ಲಿ ಬರುತ್ತೆ, ಲಿಂಕಲ್ಲಿ ಬರುತ್ತೆ, ಎಷ್ಟೇ ಡಿಲೀಟ್ ಮಾಡಿಸಿದ್ರು ಮತ್ತೆ ಅದೇ ರೀತಿ ಭೂತ ರೀತಿ ಅದಕ್ಕೆ ಕಾಡುತ್ತೆ. ಲ್ಯಾಂಡ್ ಲಾರ್ಡ್ಗೂ ಅಷ್ಟೇ, ಅದು ಸಹ ಎಲ್ಲರೂ ಒಂದು ಸಪರೇಟ್ ಟೀಮ್ ಇದೆ ಅನ್ನೋವಂಥದ್ದನ್ನೇ ಈಗ ಚಿತ್ರರಂಗದಲ್ಲಿ ಬಿಂಬಿಸಿರೋ ಅಂಥದ್ದು. ಅಂದರೆ ಯಾವುದೇ ಸಿನಿಮಾ ಬರಲಿ, ಅದು ಬಿಗ್ ಸ್ಟಾರ್ ಸಿನಿಮಾನೇ ಬರಲಿ, ಅದನ್ನು ಮಕಾಡೆ ಮಲಗಿಸೋದಕ್ಕೆ ಎಲ್ಲ ತಯಾರಿಗಳನ್ನು ಆ ಕಡೆಯಿಂದ ಮಾಡ್ಕೊಂಡಿರೋ ಅಂಥದ್ದು. ಸೊ ಅದಕ್ಕೆ ಲ್ಯಾಂಡ್ ಲಾರ್ಡ್ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಚಿತ್ರತಂಡದವ್ರು ಅಂದ್ಕೊಂಡಿದ್ದಾರೆ. ಅದು ನೀವು ಹೇಳ್ದಂಗೆ ಒಂದು ಕೂಗಾಗಬೇಕು. ಅದು ವ್ಯವಸ್ಥೆ ಅಂದರೆ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಈಗ ಈ ಎಲ್ಲ ವಿಚಾರದಲ್ಲೂ ಒಂದು ಚಿಕ್ಕ ಅಂಗಡಿ, ಒಂದು ಸಣ್ಣ ಅಂಗಡಿಯವ್ರಿಗೂ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾರೆ, CCTV ಹಾಕು ಅಂತ ಹೇಳ್ತಾರೆ. ಏಕೆಂದರೆ ನೀನು CCTV ಹಾಕ್ಕೊಂಡ್ರೆ ನಮಗೆ ಕೆಲಸ ಕಮ್ಮಿ ಅಂತ. ಸೊ ನೀವು ಸಾರ್ವಜನಿಕ ಬದುಕಲ್ಲಿ ಎಲ್ಲನೂ ಕಾಪಾಡ್ಕೊಳ್ಳೋರು, ನೀವು ಯಾಕೆ ಒಂದು ವಿಂಗು ಸ್ಟ್ರಾಂಗ್ ಮಾಡಬಾರ್ದು? ನಮ್ಮ ಇಂಡಸ್ಟ್ರಿ ಪೈರಸಿನ ತಡೆಯೋಕ್ಕೆ ಮಾಡಬೇಕು. ಮತ್ತು ನಮ್ಮ ಜನಗಳೂ ಅಷ್ಟೇ. ಫಸ್ಟ್ ಥಿಂಗು, ನನಗೆಲ್ಲೋ ಚೀಪಾಗಿ ಒಂದು ಸಿನಿಮಾ ಸಿಗುತ್ತೆ ಅಂದ್ಬಿಟ್ರೆ ನಾನು ನೋಡಿಬಿಟ್ಟು ಅದಲ್ಲ, ನಾವು ಅದನ್ನು ಹೇಳಬಾರ್ದು. ಯಾಕಂದರೆ ಅವರು ಹಕ್ಕದು, ಅವ್ರು ಎಲ್ಲೋ ನೋಡ್ಕೊತಾರೆ, ಎಲ್ಲೋ ಕಡಿಮೆಗೆ ಸಿಗುತ್ತೆ ಅಂತ ನೋಡ್ಕೊತಾರೆ. ಬಟ್ ಆ ಮನಸ್ಥಿತಿ ನನಗೆ ಗೊತ್ತಿರೋ ಪ್ರಕಾರ ಸಿನಿಮಾ ಪ್ರೇಮಿಗಳಿಗಿಲ್ಲ. ಸಿನಿಮಾ ಪ್ರೇಮಿಗಳು ಪೈರಸಿಯಲ್ಲಿ ನೋಡಲ್ಲ. ಅವರು ಥಿಯೇಟ್ರ್ ಆ್ಯಂಬಿಯನ್ಸ್ನ ಎಂಜಾಯ್ ಮಾಡ್ತಾರೆ. ಥಿಯೇಟ್ರಲ್ಲಿ ಜನಗಳ ಮಧ್ಯೆ ಬರೋ ಒಪಿನಿಯನ್ಸ್ನ ಮತ್ತು ಫಸ್ಟ್ ಹೋಗಿ ಅದನ್ನು ನೋಡಬೇಕು. ಆ ಸಿನಿಮಾ ಪ್ರೇಮಿಗಳಲ್ಲಿ ಪೈರಸಿ ಇಲ್ಲ. ಆದರೆ ಪೈರಸಿ ನೋಡೋರ್ದು ನಾವು ಕೂತ್ಕೊಂಡು ಹೇಳೋಂಗಿಲ್ಲ, ನೀನು ನೋಡೋಂಗಿಲ್ಲ ಅಂತ. ಬಟ್ ತಡೆಯೋ ಅಂಥ ಇದು, ಅದನ್ನು ಯಾರು ಮಾಡ್ತಾರೆ ಅದಕ್ಕೆ ಕಠಿಣವಾದ ಶಿಕ್ಷೆಗಳು ಆಗಬೇಕು. ಮತ್ತು ಅವ್ರ ಮನೆಯಲ್ಲಿ ಯಾರೋ ಒಬ್ಬ ಹುಡುಗ ದುಡ್ಡು ದುಡಿತಾ ಇದ್ದಾನೆ ಅಂದರೆ ಅವ್ರ ಮನೆಯವರು ಎಚ್ಚೆತ್ಕೋಬೇಕು. ಹೆಂಗೆ ನಮ್ಮ ಮಗ ಹಿಂಗೆಲ್ಲ ದುಡ್ಡು ಸಂಪಾದನೆ ಮಾಡ್ತಾವನಲ್ಲ ಅಂದ್ಬಿಟ್ಟು ಬೈಬೇಕು.
ನೋಡೋ ನೀನು ಮಾಡ್ತಾ ಇರೋದು ಹಲ್ಕ ಕೆಲಸ, ಇನ್ನೊಂದು ಯಾರೋ ಹುಡುಗನ ಹಿಡ್ಕೊಂಡು ಹೋಗೋರತ್ತೆ ಅಂತ ಎಲ್ಲ ಬೇರೆ ಮಟ್ಟದಿಂದ ಅದಾದಾಗ ವ್ಯವಸ್ಥೆಯಿಂದ ಆಗಬೇಕು. ಆ ಮಾಡೋರು ಮನೆಯಲ್ಲಿ ತಡಿಬೇಕು. ಅವನ ಸ್ನೇಹಿತರು ಯಾರೋ, ಈಗ ನಮ್ಮ ಸರ್ಕಲಲ್ಲಿ ಒಬ್ಬ ಇಂಥ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಆ ಸ್ನೇಹಿತರು ಹೇಳಬೇಕು, ಇಲ್ಲ ಕಣೋ ನೀನು ಮಾಡ್ತಾ ಇರೋದು ತಪ್ಪು ಅಂತ. ಸೊ ಎಲ್ಲನೂ ಅಲ್ಲಲ್ಲಿ ಮಟ್ಟ ಹಾಕ್ಕೊಂಡು ಹೋದಾಗ ಒಂದು ಆರೋಗ್ಯಕರವಾಗಿರೋ ಒಂದು ಸಮಾಜ ನಿರ್ಮಾಣ ಆಗುತ್ತೆ. ಒಂದು ಉದ್ದಿಮೆ, ಇದು 100 ವರ್ಷದ ಉದ್ದಿಮೆ, ಇದು ಎಂತೆಂಥ ಪ್ರಕೃತಿ ವಿಕೋಪಗಳಾಗಿದೆ, ಥಿಯೇಟ್ರ್ಗಳು ಮುಚ್ಚೋಗಿದ್ದಾವೆ, ಅಂಥ ಸಮಯದಲ್ಲೇ ಇದು ತಾಕತ್ತಾಗಿ ನಿಂತಿರೋ ಅಂಥದ್ದು. ಮತ್ತು ಎಷ್ಟೋ ಸಂದರ್ಭಗಳಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಜನಗಳಿಗೆ ಸಿನಿಮಾ ಅನ್ನೋದೇ ಪ್ರೀತಿ ಕೊಟ್ಟಿರೋದು. ಒಂದು ಸಿನಿಮಾನೇ ಅವ್ರನ್ನ ಒಂದು 3 ಅವರ್ ಕಾಲ ಮೊಬೈಲ್ ಮುಟ್ಟದೆ ಒಂದು ಪೂಜೆ ಥರ, ಒಂದು ತಪಸ್ ಥರ ಕೂರಿಸೋದು, ಅವನ ಮನಸ್ಸಿಗೆ ಏನು ಬೇಕೋ ಅದು ಕೊಡೋ ಅಂಥದ್ದು. ಅದನ್ನು ಪೈರಸಿ ಮಾಡಿದಾಗ ಹಿಂಸೆ ಅನಿಸುತ್ತೆ. ಥ್ಯಾಂಕ್ ಯು ಮಾಸ್ತಿ ಅವರು, ಇಷ್ಟೊತ್ತು ನಮ್ಮ ಒಟ್ಟಿಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಸೊ ಇದಿಷ್ಟು ಸಂಭಾಷಣೆಕಾರರಾದಂತಹ ಮಾಸ್ತಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.